ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಒಂದು ಎನರ್ಜಿ ಡ್ರಿಂಕ್ ಇರಬೇಕು ಈ ಸಮ್ಮರ್ಗೆ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು 10 ಗೋಡಂಬಿ ನೆನೆಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗಿರೋ ಹಾಲಲ್ಲಿ ನೆನೆಸ್ಕೋಬೇಕು. ದ್ರಾಕ್ಷಿ ಮತ್ತು ಇದು ಅಂಜೂರ, ಒಂದು 15ರಿಂದ 20 ಪಿಸ್ತಾ, ಮತ್ತು ಇದಕ್ಕೆ ಖರ್ಜೂರ, ಅದೇ ಸ್ವೀಟ್ನೆಸ್ ಕೊಡೋದು. ಒಂದು 10 ಬಾದಾಮಿ ಎಲ್ಲನೂ ನಾನು ಸ್ವಲ್ಪ ಬೆಚ್ಚಗಿರೋ ಹಾಲಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಲಲ್ಲಿ ಇದೊಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ನೆನೆಸಿಟ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ನೆನೆಸ್ಕೊಂಡ್ರೆ ಎಲ್ಲ ಸಾಫ್ಟ್ ಆಗುತ್ತೆ, ನಮಗೆ ಕ್ಲೀನಾಗಿ ಗ್ರೈಂಡ್ ಆಗುತ್ತೆ ಅಂದ್ಬಿಟ್ಟು. ಇದಂತೂ ಬೆಸ್ಟ್ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು. ಮತ್ತು ಸ್ವಲ್ಪ ಕ್ರಾನ್ಬೆರಿ ಇತ್ತು ಮನೇಲಿ, ಅದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ. ಇದು ತುಂಬಾ ರುಚಿಯಾಗಿರುತ್ತೆ, ತುಂಬ ಒಳ್ಳೆ ಎನರ್ಜಿ ಕೊಡುತ್ತೆ ನಿಮಗೆ. ಸೊ ಎಲ್ಲರೂ ಬಿಸಿಲಲ್ಲಿ ಎಲ್ಲರೂ ಹೊರಗಡೆ ಹೋಗಿ ಬಂದ ತಕ್ಷಣ ನಿಮಗೆ ಒಳ್ಳೆ ಡ್ರಿಂಕ್ ಇದೊಂದು ಡ್ರಿಂಕ್ ನೀವು ಕುಡಿದ್ಬಿಟ್ರೆ ನಿಮ್ಗೆ ಊಟನೇ ಬೇಡ, ಅಷ್ಟು ಫುಲ್ ಎನರ್ಜಿ ಇರುತ್ತೆ ಇದರಲ್ಲಿ, ಹೊಟ್ಟೆ ತುಂಬ ಹೋಗುತ್ತೆ. ಸೊ ಹಾಲು ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ, ಸೊ ಅದೇ ಸಾಕು ನಿಮಗೆ. ಇದಕ್ಕೇನು ಎಕ್ಸ್ಟ್ರಾ ನಿಮಗೆ ಏನು ಸ್ವೀಟ್ನೆಸ್ ಬೇಡ ಆ್ಯಕ್ಚುಲಿ. ಇದು ಕೇಸರಿ ನಾನು ಆವಾಗಲೇ ಹಾಕಿ ನೆನೆಸ್ಬೇಕಾಗಿತ್ತು, ಮರ್ತೋಯ್ತು. ಸೊ ನೋಡಿ, ಗ್ರೈಂಡ್ ಮಾಡಿದ್ಮೇಲೆ ಫುಲ್ಲು ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ನಾವಿನ್ನು ನಿಮಗೆ ಸ್ವೀಟ್ನೆಸ್ ಬೇಕಾದರೆ ಸ್ವಲ್ಪ ಹನಿ ಹಾಕ್ಕೋಬೋದು. ಸೊ ನಾನೇನು ಯೂಸ್ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ಸ್ವೀಟ್ನೆಸ್ಸೇ ಇದರಲ್ಲಿರೋದು. ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳ್ಳೆ ಎನರ್ಜಿ ಡ್ರಿಂಕ್ ಇದು. ನೀವು ಎಲ್ಲರೂ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಚಿಲ್ಡಾಗಿ ಕುಡಿದ್ರಂತೂ ಸೂಪರಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.